ನಮಸ್ಕಾರ ಪ್ರೇಕ್ಷಕರೇ, ಇಂದಿನ ನಮ್ಮ ಧಾರ್ಮಿಕ ಪ್ರಯಾಣದಲ್ಲಿ ನಾವು ಕೇಳೋಣ ಪಂಢರಪುರದ ಪಾಂಡುರಂಗ ಸ್ವಾಮಿಯ ಅವಿಶ್ವಸನೀಯ ಮಹಿಮೆಯ ಕಥೆ. ಯುಗಾಂತರಗಳಿಂದ ಭಕ್ತರ ಹೃದಯದಲ್ಲಿ ಸ್ಥಾನ ಪಡೆದಿರುವ ಈ ಕಥೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಕಥೆ ಪ್ರಾರಂಭ. ಪಂಢರಪುರ ಪಾಂಡುರಂಗನು ಶ್ರೀ ವಿಷ್ಣುವಿನ ಅವತಾರ. ಇವನನ್ನು ವಿಠ್ಠಲ ಎಂದು ಕೂಡ ಕರೆಯಲಾಗುತ್ತದೆ. ಈ ಪವಿತ್ರ ಸ್ಥಳವು ಮಹಾರಾಷ್ಟ್ರದ ಸೊಲಾಪುರ ಜಿಲ್ಲೆಯಲ್ಲಿದೆ. ಈ ಕಥೆ ಒಂದು ಮಹಾನ್ ಭಕ್ತನಿಂದ ಆರಂಭವಾಗುತ್ತದೆ. ಪುಂಡಲೀಕನ ಕಥೆ. ಒಂದು ಕಾಲದಲ್ಲಿ ಪುಂಡಲೀಕ ಎಂಬಾತ ತನ್ನ ತಂದೆ ತಾಯಿಯನ್ನು ಅಪಮಾನಿಸುತ್ತಾ ಬದುಕಿತ್ತಿದ್ದ. ಆದರೆ ಭಕ್ತ ಮಿಕಂದನೋ ಭೇಟಿಯಾದ ನಂತರ ಅವನು ಪರಿವರ್ತನೆಗೊಂಡ. ತಂದೆ ತಾಯಿಗೆ ಸೇವೆ ಮಾಡುವುದು ದೇವಸೇವೆಗೆ ಸಮಾನ ಎಂದು ತಿಳಿದುಕೊಂಡ. ಆತನ ಸೇವಾಭಾವವನ್ನು ಪರಲೋಕದ ದೇವತೆಗಳು ಸಹ ಮೆಚ್ಚಿದವು. ಒಂದು ದಿನ ಶ್ರೀಕೃಷ್ಣನು ತನ್ನ ಪತ್ನಿ ರುಕ್ಮಿಣಿಯೊಂದಿಗೆ ಪುಂಡಲೀಕನ ಮನೆಯೆಡೆಗೆ ಬಂದ. ಮನೆ ಬಾಗಿಲಿಗೆ ಬಂದು ಕೂಗಿ ಕರೆಯಿದ. ಆದರೆ ಪುಂಡಲೀಕನು ತನ್ನ ತಾಯಿಗೆ ಸೇವೆ ನೀಡುತ್ತಿದ್ದ ಕಾರಣ ಬಾಗಿಲು ತೆಗೆಯಲು ಸಾಧ್ಯವಿಲ್ಲವೆಂದು ಒಂದು ಇಟ್ಟಿಗೆ ತೋರಿಸಿ, ಸ್ವಾಮಿ, ಈ ಮೇಲೇರಿ ನಿಲ್ಲಿ ಎಂದು ಹೇಳಿದ. ಪಾಂಡುರಂಗನು ಪುಂಡಲೀಕನ ಭಕ್ತಿಗೆ ಮೆರೆಯುತ್ತಾ ಆ ಇಟ್ಟಿಗೆಯ ಮೇಲೆಯೇ ನಿಂತುಬಿಟ್ಟ. ಆಗಿನಿಂದ ಅಲ್ಲಿ ಸ್ಥಾಪಿತವಾದ ಮೂರ್ತಿ, ಇಟ್ಟಿಗೆಯ ಮೇಲಿನುವ ಕರ್ತವ್ಯದ ಭಾವದಿಂದ ನಿಂತಿರುವ ಪಾಂಡುರಂಗ, ಕೈಗಳು ಕಟಿವಜ್ರವಾಗಿ ನಿಂತ ಸುಜೆ, ಇದು ಭಕ್ತನ ತಪಸ್ಸಿಗೆ ನೀಡಿದ ಶ್ರೇಷ್ಠ ಪ್ರತಿಫಲವಾಗಿದೆ. ಪಾಂಡುರಂಗ ಮಹಿಮೆ. ಪಾಂಡುರಂಗನ ದರ್ಶನ ಮಾಡುವವರ ಪಾಪಗಳು ಮಾಯವಾಗುತ್ತವೆ. ಎಷ್ಟು ಸಂಕಟ ಬಂದರೂ ನಿಷ್ಠೆಯಿಂದ ಪಾಂಡುರಂಗನ ಭಜನೆ ಮಾಡಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಆಷಾಢಿ ಏಕಾದಶಿ ದಿನ ಪಂಢರಪುರದಲ್ಲಿ ಲಕ್ಷಾಂತರ ಭಕ್ತರು ಪಾದಯಾತ್ರೆ ಮಾಡುತ್ತಾರೆ. ಕಥೆಯ ಉಪಸಂಹಾರ. ಪಾಂಡುರಂಗನ ಭಕ್ತಿಯು ಕೇವಲ ದೇವರ ಕಡೆಗೆ ಪ್ರೀತಿ ಮಾತ್ರವಲ್ಲ, ತಂದೆ ತಾಯಿಯೆಡೆಗೆ ಮಾಡುವ ಸೇವೆಯಲ್ಲಿಯೂ ಇದೆ. ಪುಂಡಲೀಕನು ನಮಗೆ ಇದರ ದೊಡ್ಡ ಮಾದರಿ. ಇಂತಹ ಮನಮುಟ್ಟುವ ಧಾರ್ಮಿಕ ಕಥೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪಾಂಡುರಂಗ, ಜೈ ವಿಠ್ಠಲ.